ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ದಿಢೀರಾಗಿ ನಾಳೆನೇ ಹಬ್ಬ ಇದೆ ಅಂತಂದರೆ ಇವತ್ತು ಸಂಜೆ ಕೂತ್ಕೊಂಡು ತೋರಣವನ್ನು ಹೇಗೆ ಮಾಡ್ಬೋದು, ಈಸಿಯಾಗಿ ಸೂಪರಾಗಿ ಕಾಣುವಂಥ ತೋರಣ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಪ್ರಕಾರವಾಗಿ ಹೇಳೋ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಅವನಿ ಕಿಚನ್ ರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಈಗ ಈ ರಿಂಗಿಗೆ ನಾವು ನಾಟನ್ನು ಹಾಕ್ಕೊಬೇಕು. ಇದು ಮೇನ್ ರಿಂಗ್ ಆಗಿದ್ದರಿಂದ ಇದಕ್ಕೆ ನಾಟನ್ನು ಗಟ್ಟಿಯಾಗೇ ಹಾಕ್ಕೋಬೇಕು. ಎಕ್ಸ್ಟ್ರಾ ದಾರವನ್ನು ನಾವಿಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಇಲ್ಲಿ ಯೂಸ್ ಮಾಡ್ತಿರೋದೇ 2 ಬೀಡ್ಸ್ಗಳು. ನಾನಿಲ್ಲಿ ಎಷ್ಟು ಉದ್ದ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೀವು ಈ ರೀತಿಯಾದ ಬೀಡ್ಸ್ ನಿಮ್ಮ ಹತ್ರ ಇಲ್ಲ, ನೀವಿನ್ನೂ ತರಿಸ್ಕೊಂಡಿಲ್ಲ, ತುಮಕೂರು ಕವಿತಾ ಎಂಟರ್ಪ್ರೈಸಲ್ಲಿ ಏನಾದ್ರು ಖಾಲಿಯಾಗಿತ್ತು ಅಂದರೆ ನಾನು ನಿಮಗೆ ಪೋಮ್ ಬಾಲನ್ನು ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ. ನೀವು ಅದನ್ನು ಕೂಡ ಮಾಡಿಕೊಂಡು ಈ ರೀತಿಯಾದ ತೋರಣವನ್ನು ಮಾಡ್ಕೊಬೋದು. ಕೇವಲ 1 ಗಂಟೆನೂ ಬೇಡ, ಅರ್ಧ ಗಂಟೆಯಲ್ಲೇ ಮುಗಿಸ್ಬೋದಾದಂಥ ಒಂದು ಸೂಪರಾದ ತೋರಣ ಇದು. ಇಲ್ಲಿ ನಾವು ಒಂದಷ್ಟು ಮಣಿಗಳನ್ನು ಪೋಣಿಸ್ಕೊತೀನಿ. ನಮಗೆ ಎಷ್ಟು ಅಗಲಕ್ಕೆ ಒಂದು ಈ ರೀತಿಯಾದ ಲಟ್ಕನ್ ಬರಬೇಕು ಅಂತ ನಾವು ನೋಡ್ಕೊಬೇಕು. ಹಾಗೆ ಮಣಿಗಳನ್ನು ಪೋಣಿಸ್ಕೊಬೇಕು. ನಾನಿಲ್ಲಿ 8 ಮಣಿಗಳನ್ನು ಪೋಣಿಸ್ಕೊಂಡಿದ್ದೀನಿ. ನೋಡಿ, 8 ಮಣಿಗಳನ್ನು ಇಲ್ಲಿ ಪೋಣಿಸ್ಕೊಂಡಿದ್ದೀನಿ. ಆ ನಂತರ ಒಂದು ಲಟ್ಕನ್ನನ್ನು ಪೋಣಿಸ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ರಿಂಗ್ ಇದೆ, ಆ ರಿಂಗಿಗೆ ಪೋಣಿಸ್ಕೊತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ ಈ ರಿಂಗ್ಗಿಂತ ಚೂರು ದೊಡ್ಡದಾಗಿ ಇರಬೇಕು ನಮ್ಮ ಮಣಿ. ಇಲ್ಲ ಅಂತಂದರೆ ಆ ರಿಂಗು ಈ ರೀತಿ ಹೀಗೆ ಮಣಿ ಒಳಗಡೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಮತ್ತೆ 8 ಮಣಿಗಳನ್ನು ಪೋಣಿಸ್ಕೊತಾ ಇದ್ದೀನಿ. ಹೀಗೆ 8 ಮಣಿ ಮತ್ತೆ ಪೋಣಿಸ್ಕೊಂಡಾದ್ಮೇಲೆ ಮತ್ತೊಂದು ಲಟ್ಕನ್ನನ್ನು ಪೋಣಿಸ್ಕೊಬೇಕು. ಮತ್ತೆ 8 ಮಣಿಗಳನ್ನು ಪೋಣಿಸ್ಕೊಬೇಕು. ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. 8 ಮಣಿಗಳು 8 ಮಣಿ ಅಂತ 8 ಮಣಿನೇ ಹಾಕಬೇಕು ಅಂತ ಏನಿಲ್ಲ. ನನಗಿಲ್ಲಿ 8 ಮಣಿ ಸಾಕು ಅಂತ ಅನಿಸ್ತಿದೆ, ಅದಕ್ಕೆ 8 ಮಣಿಯನ್ನು ಹಾಕಿದ್ದೀನಿ. ನೀವು ನಿಮ್ಮ ಹತ್ರ ಈ ಥರ ಲಟ್ಕನ್ನು ಜಾಸ್ತಿ ಇದೆ ಅಂತ ಅನಿಸಿದ್ರೆ, ನೀವು ಹತ್ತತ್ರಕ್ಕೆ ಬೇಕು ಅಂತ ಅನಿಸಿದ್ರೆ ನೀವು 4 ಮಣಿಗೂ ಕೂಡ ಈ ರೀತಿಯಾಗಿ ಹಾಕ್ಕೊಬೋದು. ನಾನಿಲ್ಲಿ ಒಂದು ಸ್ವಲ್ಪ ದೂರವಾಗಿರಲಿ, ಸಾಕಾಗತ್ತೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 8 ಮಣಿಗೆ ಹಾಕ್ಕೊತಿದ್ದೀನಿ. ಇನ್ನೂ ಒಂಚೂರು ದೂರ ಬೇಕು, ಮತ್ತು ನಾವು ಬೇರೆ ಯಾವ್ದಾದ್ರು ಮಣಿಯನ್ನು ಆ್ಯಡ್ ಮಾಡ್ತೀವಿ ಅಂತಂದರೂ ಕೂಡ ಇದರ ಮಧ್ಯಕ್ಕೆ ಮಾಡ್ಕೊಬೋದು. ನಾನು ಪ್ರತಿ 8 ಮಣಿಗೆ ಒಂದು ಲಟ್ಕನ್ನನ್ನು ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಇದಿಷ್ಟು ಪೋಣಿಸ್ಬಿಟ್ರೆ ಆಗ್ಬಿಡುತ್ತೆ. ಇದೇ ರೀತಿಯಾಗಿ ಅಷ್ಟನ್ನು ಕೂಡ ಪೋಣಿಸ್ಕೊಂಡ್ಬರ್ತೀನಿ. ಫೈನಲ್ ಆಗಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ. ನೋಡಿ, 12 ಲಟ್ಕನ್ನನ್ನು ಕೂಡ ಹಾಕಿ ಆಗಿದೆ. ಈಗ ಮತ್ತೆ ಲಾಸ್ಟಲ್ಲಿ ಮತ್ತೆ 8 ಮಣಿ, ಅಂದರೆ ನಾವು ಫಸ್ಟಿಗೆ 8 ಮಣಿಯನ್ನು ಹಾಕಿ ಸ್ಟಾರ್ಟ್ ಮಾಡಿದ್ವಲ್ಲ, ಅದೇ ರೀತಿಯಾಗಿ ನಾವು ಇಲ್ಲಿ ಲಾಸ್ಟಲ್ಲೂ ಕೂಡ 8 ಮಣಿಯನ್ನು ಹಾಕಿಯೇ ಕ್ಲೋಸ್ ಮಾಡಬೇಕು. ಇಲ್ಲ ಅಂತಂದರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ, ಮತ್ತು ಅಷ್ಟು ಚೆನ್ನಾಗೂ ಕೂಡ ಕಾಣಿಸೋದಿಲ್ಲ. 8 ಬೀಡ್ಸ್ಗಳು ಆದಮೇಲೆ ವಾಪಸ್ ಇಲ್ಲಿವರೆಗೂ ಕೂಡ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದು ವೈಟಿಗೂ ಮತ್ತು ಆ ಪಿಂಕಿಗೂ ಒಳ್ಳೆ ಕಾಂಬಿನೇಷನ್ ಆಗಿದೆ. ಹಾಗೆ ನಾವು ಇದನ್ನು ರಿಂಗನ್ನು ಹಾಕಬೇಕು. ಫ್ರೆಂಡ್ಸ್, ನಾನು ಇದೇ ರೀತಿಯಾದ ಒಂದು ಫೋಮ್ ಬಾಲನ್ನು ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ, ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿರೋವಂಥ ತೋರಣವನ್ನು ಕೂಡ ಮಾಡಿ ಹಾಕಿದ್ದೀನಿ. ನೀವು ಅದನ್ನೇನಾದ್ರು ನೋಡಿಲ್ಲ ಅಂತ ಆದರೆ ಅದನ್ನು ಕೂಡ ನೋಡಿ, ತುಂಬ ಚೆನ್ನಾಗಿ ಇದೆ. ನಿಮಗೂ ಕೂಡ
ಸಖತ್ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಗಂಟು ಹಾಕ್ಬೇಕಾದ್ರೆ ನೆಕ್ಸ್ಟ್ ಮಣಿ ಹೋಗಿ ನಾಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಆವಾಗ ಒಂಚೂರು ಗಮನ ಇಟ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ. ಹೀಗೆ ಟೈಟಾಗಿ ಇನ್ನೊಂದೆರಡು ನಾಟನ್ನು ಹಾಕ್ಕೊಂಡು ಬರ್ತೀನಿ. ನಾಟನ್ನು ಹಾಕಾದ್ಮೇಲೆ ಎಷ್ಟು ಎಕ್ಸ್ಟ್ರಾ ದಾರ ಇರುತ್ತಲ್ಲ ಆ ದಾರವನ್ನು ಕೂಡ ಕಟ್ ಮಾಡಿ ತೆಗಿಬೇಕು. ನೋಡಿ ಫೈನಲ್ ಆಗಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ಇಟ್ಕೊಂಡ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಕ್ಷಣ ಮಾತ್ರದಲ್ಲಿ ಇದನ್ನು ತೋರಣವನ್ನು ಮಾಡಿ ಮುಗಿಸ್ಬೋದು. ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಅವರು ಕೂಡ ಮಾಡಿ ಮುಗಿಸ್ತಾರೆ. ನಿಮಗೆ ಈ ಡಿಸೈನು, ಈ ತೋರಣ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಡಿಫ್ರೆಂಟ್ ಆದ ತೋರಣಗಳು ನಮ್ಮ ಚಾನಲಲ್ಲಿ ಬರೋದಿದೆ. ಆಲ್ರೆಡಿ ಸುಮಾರು ಕೂಡ ಬಂದಿದೆ. ನೀವು ಅದು ಯಾವುದು ನೋಡಿಲ್ಲ ಅಂದರೆ ತೋರಣ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅದನ್ನು ಹೋಗಿ ನೋಡಿ. ತುಂಬ ರೀತಿಯಾದ ತೋರಣಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಮಾರಂಗೋಲಿ ಅವನಿ ಕಿಚನ್ನಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಗಿಲ ಅಂದವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸೈಡ್ ಬಾಗಿಲ ತೋರಣವನ್ನು ಇವತ್ತು ಮಾಡೋದು ನಿಮಗೆ ಈಸಿಯಾದ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ ಪಿಂಕ್ ಕಲರ್ ಪರ್ಲನ್ನು ತೊಗೊಂಡಿದ್ದೀನಿ, ಹಾಗೆ ರಿಂಗನ್ನು ತೊಗೊಂಡಿದ್ದೀನಿ. ರಿಂಗ್ ಇಲ್ಲ ಅಂತಂದರೆ ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸಿದ್ದೀನಿ ಮುಂಚಿನ ವಿಡಿಯೋದಲ್ಲಿ. ಆ ರೀತಿ ಮಾಡ್ಕೊಬೋದು. ಮತ್ತು ಪೊಂಪೊಂ ಬಾಲನ್ನು ತೊಗೊಂಡಿದ್ದೀನಿ, ಹಾಗೆ ಈ ರೀತಿಯಾದ ಬೀಡ್ಸನ್ನು ತೊಗೊಂಡಿದ್ದೀನಿ. ಮತ್ತು ಕೆಳಗಡೆ ಹಾಕಲಿಕ್ಕೆ ಗಣೇಶನನ್ನು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡಿ ಬಿಡೋಣ ಬನ್ನಿ. ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ, ಹಾಗೆ ರಿಂಗನ್ನು ಇಲ್ಲಿ ಕೊನೆಯಲ್ಲಿ ನಾಟ್ ಹಾಕೋತಾ ಇದ್ದೀನಿ. ಇದು ನಮಗೆ ಟೈಟಾಗಿ ಇರಬೇಕು. ಇದು ಮೇನ್ ನಾಟ್ ಆಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡಿ ಬಿಡೋಣ ಅಲ್ವಾ. ಫಸ್ಟ್ ನಾನಿಲ್ಲಿ ಒಂದು 4 ಮಣಿಗಳನ್ನು ಪೋಣಿಸ್ಕೊತೀನಿ. 4 ಮಣಿ ಆದಮೇಲೆ ಒಂದು ಪೊಂಪೊಂ ಬಾಲನ್ನು ಇಲ್ಲಿ ನಾನು ಪೋಣಿಸ್ತೀನಿ. ಪೊಂಪೊಂ ಬಾಲನ್ನು ಮಾಡೋದು ಈಸಿ ಮೆಥಡಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ, ನೀವಿನ್ನೂ ನೋಡಿಲ್ಲ ಅಂದರೆ ನೋಡಿ. ಹಾಗೆ ಇಲ್ಲಿ 2 ಹೋಲ್ ಇದೆ, ಈ ರೀತಿಯಾಗಿ ಇದೆ. ನಾನಿಲ್ಲಿ ಒಂದು ಹೋಲಿಗೆ ಸೂಜಿಯನ್ನು ಪೋಣಿಸ್ಕೊಂಡು ಇಲ್ಲಿ 3 ಪಿಂಕ್ ಮಣಿಗಳನ್ನು ಪೋಣಿಸ್ತೀನಿ. ನಿಮ್ಮ ಹತ್ರ ಯಾವ ಮಣಿ ಇದೆಯೋ ಆ ಮಣಿ ಹಾಕ್ಕೊಬೋದು. ನನಗೆ ಇಲ್ಲಿ ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಪಿಂಕ್ ಹಾಕಿದ್ದೀನಿ. ಹಾಗೆ ಈ ಕಡೆ ಲಾಸ್ಟ್ ಹೋಲಿಗೂ ಕೂಡ ಹಾಕಬೇಕು, ಈ ರೀತಿಯಾಗಿ ಬರಬೇಕು. ಇಷ್ಟಾದಮೇಲೆ ಒಂದು ಪೊಂಪೊಂ ಬಾಲನ್ನು ಪೋಣಿಸ್ಬೇಕು ನೋಡಿ, ಈ ರೀತಿಯಾಗಿ. ಹಾಗೆ ಮತ್ತೆ ಈ ಬೀಡ್ಸನ್ನು ತಗೋತಾ ಇದ್ದೀನಿ. ಒಳಗಡೆ 3 ಬೀಡ್ಸ್ಗಳನ್ನು ಹಾಕಬೇಕು. ಆನಂತರ ಈ ಕಡೆ ಲಾಸ್ಟ್ ಹೋಲಿಗೆ ನಾವು ಸೂಜಿಯನ್ನು ಹೋಗಿಸ್ಬೇಕು. ಹೀಗೆ ಸೂಜಿಯಿಂದ ಕೆಳಗಡೆ ಇಳಿಸ್ಬೇಕು. ಮತ್ತು ಪೊಂಪೊಂ ಬಾಲನ್ನು ಹಾಕಬೇಕು. ಪೊಂಪೊಂ ಬಾಲ್ ಮಾಡೋದು 3 ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೀವಿನ್ನು ನೋಡಿಲ್ಲ ಅಂದರೆ ನೋಡಿ. ಪ್ಲೇ ಲಿಸ್ಟಲ್ಲಿ ತೋರಣ ಅಂತ ಒಂದು ಫೋಲ್ಡ್ ಇದೆ, ಅಲ್ಲಿ ಓಪನ್ ಮಾಡಿದ್ರೆ ನಾನು ಹಾಕಿರೋ ತುಂಬ ರೀತಿಯಾದ ತೋರಣಗಳು ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಪೊಂಪೊಂ ಬಾಲ್ಗಳ ವಿಡಿಯೋನೂ ಕೂಡ ಸಿಗುತ್ತೆ. ಒಂದೊಂದು ಮನೆಯಲ್ಲಿ ಹೋಲ್ ಇರೋದಿಲ್ಲ, ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ನಮ್ಮ ಅವನಿ ಕಿಚನ್ ಮತ್ತು ಮಾರಂಗೋಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಮಣಿ ಹಾಕಿದ ಮೇಲೆ ಇದನ್ನು ಪೊಂಪೊಂ ಬಾಲನ್ನು ಹಾಕಬೇಕು. ಹೀಗೇ ಮುಂದುವರಿತಾ ಹೋಗುತ್ತೆ. ಹೀಗೆ ತುದಿವರೆಗೂ ಕೂಡ ಮಾಡಿಕೊಂಡು ಬರ್ತೀನಿ. ಆಮೇಲೆ ತುದಿಯಲ್ಲಿ ಗಣೇಶನನ್ನು ಹೇಗೆ ನಾವು ಕೂರಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ ಲಾಸ್ಟಿಗೆ ಪೊಂಪೊಂ ಬಾಲನ್ನು ಪೋಣಿಸಿದ್ದೀನಿ. ಹಾಗೆ ಇಲ್ಲಿ ಗಣೇಶನ ಪೆಂಡೆಂಟ್ ಇದೆಯಲ್ಲ ಅದನ್ನು ಕೂಡ ಪೋಣಿಸ್ತಾ ಇದ್ದೀನಿ. ಅದನ್ನು ಇಲ್ಲಿವರೆಗೂ ಕೂಡ ವಾಪಸ್ ತರಬೇಕು, ಅಂದರೆ ತುದಿವರೆಗೂ. ಮತ್ತು ಈ ಪೊಂಪೊಂ ಬಾಲ್ ಒಳಗಡೆ ಹಿಂದೆ
ಹೋಗಬೇಕು ಸೂಜಿಲಿ ನೋಡಿ. ಆವಾಗ ಈ ಪೋಮ್ ಬಾಲಿನ ಮಧ್ಯದಲ್ಲಿ ಗಣೇಶ ಕೂರುತ್ತೆ. ನಾನು ನಿಮಗಿದು ಪೂರ್ತಿ ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ. ಈಗ ನಾಟನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ಒಂದು ಫಸ್ಟು ನಾವಿಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಹೀಗೆ ನಾಟನ್ನು ಹಾಕ್ಕೊಬೇಕು. ನಾರ್ಮಲ್ ನಾಟನ್ನು ಹಾಕ್ಕೊಳ್ಳಿ. ಹಾಗೆ ದಾರವನ್ನು ಕಟ್ ಮಾಡ್ಕೊಬೇಕು. ಹೀಗೆ ಕರೆಕ್ಟ್ ಪೋಮ್ ಬಾಲಿನ ಒಳಗಡೆ ಗಣೇಶನ ವಿಗ್ರಹ ಕೂತ ಹಾಗೆ ಆಗುತ್ತೆ. ಇದೊಂಥರ ಕಿರೀಟದ ಥರ ಕಾಣಿಸುತ್ತೆ. ಈಗ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಇದು ಕೆಳಗಡೆ ಬರುವಂಥ ಪಾರ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಇಲ್ಲೂ ಕೂಡ ಇಲ್ಲಿ ಎಕ್ಸ್ಟ್ರಾ ಏನು ದಾರ ಉಳಿದಿದೆಯಲ್ಲ ಅದನ್ನು ನಾವು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಶುಭ ದಿನ.